ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಪ್ಲೀಸ್ ಗೈಸ್, ಇನ್ನು ಯಾರೆಲ್ಲ ಕುಸುಮಾ ದೇವೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಲೈಕ್, ಕಮೆಂಟ್, ಶೇರ್ ಎಲ್ಲ ಮಾಡಿ. ಬನ್ನಿ ಗೈಸ್, ಇವತ್ತು ಒಂದು ಡಿಫ್ರೆಂಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಂದರೆ ಮಕ್ಕಳಿಗೆ ಇಷ್ಟ ಆಗುವಂಥ ರೆಸಿಪಿ. ನೀವು ಒಂದಿಷ್ಟು ಜನ ಅನ್ಹೆಲ್ದಿ ಅಂತ ಹೇಳಿಬಿಟ್ಟು ಅವಾಯ್ಡ್ ಮಾಡ್ತೀರಾ. ಈ ಸತಿ ಹೆಲ್ದಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡಲು ಬಂದಿದ್ದೀನಿ. ಏನಂದರೆ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗೈಸ್. 1 ಕಪ್ಪು ಬೆಲ್ಲ, ಒಂದು ಅರ್ಧ ಕಪ್ಪು ಕಡಲೆ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಒಂದು 2 ಸ್ಪೂನ್ ಅಂದ್ಕೊಳ್ಳಿ ರವೆ. ಮೀಡಿಯಂ ರವೆ ತೊಗೊಂಡಿದ್ದೀನಿ. ನೀವು ಬನ್ಸಿ ರವೆ ಆದರೂ ತೊಗೋಬೋದು. ನಾವು ಯಾವ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಸೇಮ್ ಆಯಿಲ್ ತೊಗೊಳ್ಳಿ. 1-2-3 ಏಲಕ್ಕಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ 2 ಬೇರೆ ಬೇರೆ, ಇವು ಒಂದೇ ಅಲ್ಲ ಗೈಸ್. ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇಲ್ಲಾಂದರೆ ನೀವು ಏನೂ ಹಾಕೋಬೋದು, ಆಪ್ಷನಲ್ಲು. ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ 2 ಒಂದೇ ಅಲ್ಲ ಗೈಸ್. ಈ ಹಿಟ್ಟನ್ನು ಜರಡಿ ಹಿಡ್ಕೊಂಡು ತಗೋಬೇಕು, ಸೋಸ್ಬಿಟ್ಟು ತಗೋಬೇಕು. ಅಂದರೆ ಹಿಟ್ಟು ಸೋಸೋದ್ರಿಂದ ಹಿಟ್ಟು ಲೈಟ್ ವೇಟ್, ಅಂದರೆ ಸ್ವಲ್ಪ ಹಗುರ ಆಗುತ್ತೆ ಹಿಟ್ಟು ಅಂತ. ನೀವು ಹಾಗೆ ತಗೊಳ್ಳೋ ಹಾಗಿಲ್ಲ. ಹಾಗೆ ತೊಗೊಂಡ್ರೆ ಅದು ಪ್ರೋಸೆಸ್ನಲ್ಲಿ ಯಾವುದು ಮಿಸ್ ಮಾಡಬಾರ್ದು. ಚೆನ್ನಾಗಿ ಬರಬೇಕು ಅಂದರೆ ಪ್ರತಿಯೊಂದನ್ನು ನೀವು ನೀಟಾಗಿ ಮಾಡಲೇಬೇಕು ಗೈಸ್. ನಾವೇನಿದು ಬೆಲ್ಲ ತಗೊಂಡಿದ್ವಲ್ಲ ಮಿಕ್ಸಿಗೆ ಹಾಕೊಂಡು ಬರೋಣ. ಒಳಗಡೆ ಗಂಟು ಆ ಥರ ಏನ್ರಿ ಇದ್ರೆ ಚೆನ್ನಾಗಿ ಆಗಲಿ ಅಂತ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇಷ್ಟು ಸಾಫ್ಟ್ ಆಗಿ ಆಗ್ಬೇಕಿದು ಬೆಲ್ಲ. ಒಂಚೂರು ಗಂಟು ಇಲ್ದಂಗೆ ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡ್ ಬನ್ನಿ. ನಾನು 1 ಕಪ್ ತಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀನಿ ಅಂದ್ರೆ ಸ್ವಲ್ಪ ಅಳತೆನ ಲೋಟ ಚಿಕ್ಕದೋ ದೊಡ್ಡದು ಆ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಗೈಸ್, ಇದಕ್ಕೆ ನಾವು ಆಯಿಲ್ ಹಾಕೊಂಡ್ಬಿಡೋಣ. ನೋಡಿ, 1 ಲೋಟ ಆಯಿಲು. ಆಮೇಲೆ ನಾವೇನು ಸೋಸಿಟ್ಟಿದ್ವಲ್ಲ 1 ಕಪ್ಪು ಗೋಧಿ ಹಿಟ್ಟು. ನೋಡಿ, ಬೆರಳುಗಳಿಂದನೇ ಕಲಿಸ್ಬೇಕು ಗೈಸ್. ನೀವು ಅಂಗೈ ಎಲ್ಲ ಹಚ್ಬಿಟ್ಟು ಕಲಸಂಗಿಲ್ಲ. ಈ ಚಪಾತಿ ಹಿಟ್ಟು ನಾದ್ತೀವಲ್ಲ ಆ ಥರ ಎಲ್ಲ ನಾದಬಾರ್ದು. ತುಂಬ ಸಾಫ್ಟಾಗಿ ನಾದಬೇಕು. ಗೈಸ್, ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕೋಣ. ನೋಡಿ ಗೈಸ್, ನಾನು ಅಂಗೈಯಿಂದ ನಾದ್ತಾನೆ ಇಲ್ಲ, ಬರೀ ಕೈ ಬೆರಳುಗಳಿಂದನೇ ನಾದ್ತಾ ಇದ್ದೀನಿ. ಚೆನ್ನಾಗಿ ಹಿಟ್ಟು ಕೂಡ್ಕೋಬೇಕದು. ಗೈಸ್, ನಾವೇನು ರವೆ ತೊಗೊಂಡಿದ್ವಲ್ಲ ಅದು ರವೆ ಹಾಕ್ತಾ ಇದ್ದೀನಿ, ಮೀಡಿಯಂ ರವೆ. ಅದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆ ರವೆ ಹಾಕೋದ್ರಿಂದ ಬಿಸ್ಕೆಟು ಚೆನ್ನಾಗಿ ಕ್ರಿಸ್ಪಿ ಥರ ಬರುತ್ತೆ. ಅದಕ್ಕಾಗಿ ಗೈಸ್ ನಾವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ತೊಗೊಂಡಿದ್ವಲ್ವ ಅದು ಹಾಕೋಣ. ಗೈಸ್ ನೋಡಿ, ಹಿಟ್ಟು ಕಲಸಿದ್ದೀನಿ. ಈಗ ನಾವು ಏಲಕ್ಕಿ ತೊಗೊಂಡಿದ್ವಲ್ಲ ಅದು ಜಜ್ಕೊಂಬರೋಣ. ಗೈಸ್, ನಿಮ್ಮ ಹತ್ರ ಈ ಏಲಕ್ಕಿ ಇಲ್ಲ ಅಂದರೆ ವೆನಿಲಾ ಎಸೆನ್ಸಲ್ಲಿ ಕೂಡ ಹಾಕ್ಬೋದು. 2 ಸೇಮು. ಬಟ್ ವೆನಿಲಾ ಎಸೆನ್ಸಲ್ಲಿ ಹಾಕಿದ್ರೆ ಈ ಅಂಗಡಿಯಲ್ಲಿ ತಿನ್ನೋ ಥರ ಇರುತ್ತೆ. ನನ್ನ ಹತ್ರ ಅದು ಅದಿಲ್ಲ, ಅದಕ್ಕೆ ನಾನು ಏಲಕ್ಕಿ ಹಾಕ್ತಾ ಇದ್ದೀನಿ.
ನೋಡಿ ಗೈಸ್, ಹಿಟ್ಟು ಈ ಥರನೇ ಇರಬೇಕು. ಏಲಕ್ಕಿ ಎಲ್ಲ ಕಡೆ ಮಿಕ್ಸ್ ಆಗಿದೆ. ಗೈಸ್, ನಾವು ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆನ ತಗೊಂಡ್ಬಂದು ಪ್ರೀ ಹೀಟ್ ಮಾಡಕ್ಕೆ ಇಡೋಣ. ಒಂದು ನಿಮಿಷ. ಗೈಸ್, ಸ್ಟವ್ ಆನ್ ಮಾಡೋಣ. ಇಡ್ಲಿ ಪಾತ್ರೆ ಇಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಒಂಚೂರು ಉಪ್ಪು ಹಾಕೋಣ. ಎಷ್ಟು ಸಾಕು ಉಪ್ಪು. ನಾನು ಕಲ್ಲುಪ್ಪು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಉಪ್ಪು ಇರುತ್ತೆ ಅದು ಉಪ್ಪು ನೋಡಿ. ಅದು ಚೆನ್ನಾಗಿ ಪ್ರೀ ಹೀಟ್ ಆಗಬೇಕು. ಉಪ್ಪು ಅದು ಆ ಕಡೆ ಹೀಟ್ ಆಗಲಿ, ಈ ಕಡೆ ನಾವು ಬಿಸ್ಕಿಟ್ ಮಾಡ್ಕೊಳ್ಳೋಣ. ಗೈಸ್, ತುಂಬ ಪ್ರೆಸ್ ಮಾಡೋ ಹಾಗಿಲ್ಲ. ನೀವು ನಿಧಾನಕ್ಕೆ ಪೇಷನ್ಸ್ ಇಟ್ಕೊಂಡು, ಅದು ಕ್ರ್ಯಾಕ್ ಬಂದರೂ ಪರವಾಗಿಲ್ಲ, ನೈಸಾಗಿ ಬರಬೇಕಂತೇನಿಲ್ಲ. ಕ್ರ್ಯಾಕ್ ಬಂದರೆ ಓಕೆ ನೋಡಿ. ನೋಡಿ, ಸೈಡಿಗೆ ಕ್ರ್ಯಾಕ್ ಬರುತ್ತೆ ಅದು ಬರುತ್ತೆ ಅಂತ ಟೆನ್ಷನ್ ಮಾಡ್ಕೋ ಹಾಗಿಲ್ಲ. ನಾನು ಸ್ವಲ್ಪ ಡಿಸೈನ್ ಥರ ಮಾಡ್ತಾ ಇದ್ದೀನಿ. ನೀವು ಹೀಗೆ ಕೂಡ ಹಾಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ನೋಡಿ, ನಾನೊಂದು ಸ್ವಲ್ಪ ಈ ಥರ ಚಾಕುವಿಂದ ಮಾಡ್ತಾ ಇದ್ದೀನಿ ನೋಡಿ. ಗೈಸ್, ಇದರಲ್ಲಿ ಮೈದಾ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿ ಆಗಿರುತ್ತೆ. ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು. ಇದು ಬಿಟ್ಟು ನೋಡಿ ಗೈಸ್, ನೀವು ಈ ಕಡೆ ಕ್ರ್ಯಾಕ್ ಆಗಿದೆ ಅಂತ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಗೈಸ್, ನೋಡಿ ಎಲ್ಲ ಬಿಸ್ಕೆಟ್ನ ಮಾಡಿಟ್ಕೊಂಡಿದ್ದೀನಿ. ಈಗ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದು ಟೋಟಲಿ ಆಪ್ಷನಲ್ಲು. ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಕಂಪಲ್ಸರಿ ಅಂತೇನಿಲ್ಲ. ನಿಮ್ಮ ಇಷ್ಟ, ನಿಮಗೆ ಹಾಕೋಬೇಕನ್ಸಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಟ್ಯಾಪ್ ಮಾಡ್ಕೊಳ್ಳೋಣ ಮೇಲ್ಗಡೆ ಚೂರು. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಒರೆಸೋಣ. ತುಪ್ಪ ಒರೆಸ್ತಾ ಇದ್ದೀನಿ. ನೋಡಿ,
ತುಪ್ಪ ಹೊರಿಸಿದ್ದೀನಲ್ವ ಒಂದೊಂದಾಗಿ ಇಡ್ಲಿ ಪಾತ್ರೆಗೆ ಸರ್ವ್ ಮಾಡ್ಕೊಂಡು ನೋಡಿ ಗೈಸ್. ನಾವು ಈಗ ಅದು ಉಪ್ಪು ಪ್ರೀ ಹೀಟ್ ಆಗಿದೆ ಆಲ್ರೆಡಿ. ನೋಡಿ ಎಷ್ಟು ಬಿಸಿ ಆಗಿದೆ. ಈಗ ನಾವು ಇಟ್ಬಿಡೋಣ ಪಾತ್ರೆನ. ನೋಡಿ ನಾನು ಉಳಿದಿರೋ ಬಿಸ್ಕೆಟ್ಸ್ನ ಇದಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಇದೊಂದು ಇಡ್ಲಿ ಪಾತ್ರೆ ಒಳಗಡೆ ಇಟ್ಬಿಟ್ಟು ಮುಚ್ಚಿಬಿಡೋಣ. ಒಂದು 20 ಮಿನಿಟ್ಸ್ ಇಲ್ಲ 30 ಮಿನಿಟ್ಸ್ ಹೀಗೆ ಲೋ ಫ್ಲೇಮ್ ಮೇಲೆ ಇಟ್ಟು ಆಮೇಲೆ ಬಂದು ನೋಡೋಣ ಬಿಸ್ಕೆಟ್ ಏನಾಗಿದೆ ಅಂತ. ಒಂದು 20 ಮಿನಿಟ್ಸ್ ಹೀಗೆ ಇರಬೇಕದು ಲೋ ಫ್ಲೇಮಲ್ಲಿ. ಈಗ ನಾವು ಗ್ಯಾಸ್ನ ಆಫ್ ಮಾಡಿಬಿಡೋಣ. ಗೈಸ್ ನೋಡಿ, ಒಂದು ಸ್ವಲ್ಪ ಆರ್ಬೇಕಿದು. ಬಿಸಿ ಇರಬೇಕಾದ್ರೆ ತೆಗಿಬಾರ್ದು. ಯಾವಾಗಲೇ ಆಗಲಿ ಬಿಸಿ ಇಡ್ಲಿ ಅಥವಾ ಈ ಥರ ಏನಾದರೂ ನಾವು ಪಾತ್ರೆಯಲ್ಲಿ ಮಾಡಿದ್ರೆ ಒಂದು 5 ನಿಮಿಷ ಆದರೂ ಅದು ಸ್ಟೀಮ್ ಎಲ್ಲ ಹೋಗಿ ಆರಕ್ಕೆ ಇಟ್ಬಿಡ್ಬೇಕು. ಓವನ್ ಇಲ್ಲದೆ ಆರಾಮಾಗಿ ಉಪ್ಪು ಹಾಕ್ಬಿಟ್ಟು ನಾವು ಎಷ್ಟು ಈಸಿಯಾಗಿ ಬಿಸ್ಕೆಟ್ ಮಾಡಿದ್ದೀವಿ ನೋಡಿ ಗೈಸ್. ಹಳ್ಳಿಯಲ್ಲಿ ಓವನ್ ಅದು ಎಲ್ಲ ಇರೋದು ಸ್ವಲ್ಪ ಕಷ್ಟ. ಹಾಗಾಗಿ ಆರಾಮ ಇಡ್ಲಿ ಪಾತ್ರೆ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಇಡ್ಲಿ ಪಾತ್ರೆಗೆ ಉಪ್ಪು ಹಾಕಿಬಿಟ್ಟು ಆರಾಮ ನಾವು ಬಿಸ್ಕೆಟ್ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಸಲೀಸಾಗಿ ಮನೆಗೆ ಮಾಡೋದ್ರಿಂದ ಹೆಲ್ತಿಗೂ ಒಳ್ಳೆಯದು. ಆರಾಮಾಗಿ ನಾವು ಯಾವುದೇ ಟೆನ್ಷನ್ ಇಲ್ಲದೆ ಮಕ್ಕಳಿಗೆ ಕೊಡ್ಬೋದು. ಅವರು ಮಕ್ಕಳು ಖುಷಿಯಾಗಿರ್ತಾರೆ, ನಾವು ಖುಷಿಯಾಗಿರ್ತೀವಿ ಮಕ್ಕಳು ಹೆಲ್ದಿ ಇರೋ ತಿಂದಿದ್ದಾರೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್. ಕೆಳಗಡೆ ನಾವು ತುಪ್ಪ ಹೊರಿಸಿರೋದ್ರಿಂದ ನೀಟಾಗಿ ಚೆನ್ನಾಗಿ ಬರುತ್ತೆ. ಬಿಸ್ಕೆಟ್ಸ್ಗೂ ಏನೂ ಕಡಿಮೆ ಇಲ್ಲ. ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ. ಸಖತ್ತಾಗಿ ಬಂದಿದೆ ಗೈಸ್. ಸ್ವೀಟು ಆಮೇಲೆ ರವದು ಅದು ಕ್ರಿಸ್ಪಿ ಚೆನ್ನಾಗಿ ಬಂದಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಗೋ ಫಾರ್ ಇಟ್.